ಉಪೇಂದ್ರ ಅವರು ಸೃಷ್ಟಿ ಮಾಡಿದ UI ದಿ ವರ್ಲ್ಡನ್ನು ನಮ್ಮ ಮುಂದೆ ಟೀಸರ್ ಮುಖಾಂತರ ಚಿಕ್ಕದಾಗಿ ತೋರಿಸಿದ್ರು. ಬಟ್ ಅವರು ತೋರಿಸಿದ್ದು ಚಿಕ್ಕದಾಗಿಯೇ, ಬಟ್ ಮ್ಯಾಟರ್ಗಳು ತುಂಬಾ ಇದ್ದಾವೆ. UI ದಿ ಮೂವಿ ಚಿತ್ರದ ಚಿಕ್ಕ ಪ್ರಪಂಚನ ಲೋ ಸ್ಪೀಡ್ನಲ್ಲಿ ತಲೆಗುಳ ಬಿಟ್ಕೊಂಡು ನೋಡಿದಾಗ ಸಿಕ್ಕಿದಂತಹ ಕೆಲವೊಂದಷ್ಟು ಹಿಡನ್ ಡೀಟೇಲ್ಸ್ಗಳನ್ನು ನೋಡುವ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟೀಸರ್ನ ಒಂದು ಸುಂದರ ವಾತಾವರಣದಲ್ಲಿ ಗಂಡು ಹೆಣ್ಣಿನ ಲವಲವಿಕೆಯ ಶಾರ್ಟ್ ಮುಖಾಂತರ ಶುರು ಮಾಡಿದ್ದಾರೆ. ಸೊ ಹಾಗೆಯೇ ಹೊಸ ಪ್ರಪಂಚವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಪ್ರಪಂಚದಲ್ಲಿ ನಮ್ಮ ದೇಶದ ಹಲವಾರು ಧರ್ಮದ ಜನರು ಹಾಗೂ ಪಂಗಡದವರು ಆ್ಯಂಡ್ ಇವರ ಜೊತೆಗೆ ಫಾರಿನರ್ಸ್ ಕೂಡ ಇದ್ದಾರೆ. ಅದು ಎಲ್ಲ ಒಟ್ಟಿಗೆ ಇರೋದು ಇಂಟ್ರೆಸ್ಟಿಂಗ್ ವಿಷಯನೇ. ಎಲ್ಲರೂ ಕೂಡ ಒಟ್ಟಿಗೆ ಜೀವನ ನಡೆಸ್ತಾ ಇದ್ದಾರೆ. ಇವರೆಲ್ಲ ಸೇರಿರೋದು ಒಂದು ಮಾರ್ಕೆಟ್ನಲ್ಲಿ. ಆ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಕೂಡ ಮಾರ್ತಾ ಇದ್ದಾರೆ. ಇಟ್ ಮೀನ್ಸ್ ಇಲ್ಲಿ ನಾವು ದೊಡ್ಡವರು ನೀವು ಚಿಕ್ಕವರು ಅಂತ ಇಲ್ಲದೇ ಒಂದು ಒಳ್ಳೆಯ ಸೌಹಾರ್ದತೆಯೊಂದಿಗೆ ಬದುಕ್ತಾ ಇದ್ದಾರೆ. ಇಲ್ಲಿ ಯಾರು ಮೇಲಲ್ಲ ಕೀಳಲ್ಲ, ಎಲ್ಲರೂ ಒಂದೇ ಎಂಬುದನ್ನು ಉಪ್ಪಿಯವರು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊತೀನಿ. ಹಾಗೆಯೇ ಇಲ್ಲಿನ ಜನಗಳು ಒಂದು ಲೈನ್ನಲ್ಲಿ ಹೋಗ್ತಾ ಇದ್ದಾರೆ. ಸ್ಟಾರ್ ಸಿಂಬಲ್ ಇರುವ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದಾರೆ. ಇವರೆಲ್ಲ ಎಲ್ಲಿ ಹೋಗ್ತಿದ್ದಾರೆ, ಏನಕ್ಕೆ ಹೋಗ್ತಿದ್ದಾರೆ ಎಂಬುದು ಕೂಡ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಉಪ್ಪಿಯವರು. ನೆಕ್ಸ್ಟ್ ನಾವು ನೋಡಿದ್ರೆ ಒಂದು ಇಸ್ಲಾಂ ಕುಟುಂಬ ತೋರಿಸ್ತಾರೆ. ಈ ಕುಟುಂಬ ತಮ್ಮ ಕಾಲವನ್ನು ಫ್ಯಾಮಿಲಿ ಜೊತೆಗೆ ಕಳೀತಾ ಇದ್ದಾರೆ. ಅವ್ರದ್ದೇ ಆದ ಆಹಾರ ಕ್ರಮವನ್ನು ಕೂಡ ನಾವು ನೋಡ್ಬೋದು. ಆ್ಯಂಡ್ ಅದೇ ಧರ್ಮದ ಮತ್ತಷ್ಟು ಜನ ಗನ್ ಸಪ್ಲೈ ಮಾಡ್ತಾ ಇದ್ದಾರೆ. ಇಟ್ ಮೀನ್ಸ್ ಎಲ್ಲಿ ಸೌಹಾರ್ದತೆ ಇರುತ್ತದೆಯೋ ಅಲ್ಲಿ ಕೋಮು ಗಲಾಟೆಗಳು ನಡೆಯುತ್ತವೆ. ಸೊ ಚಿತ್ರದಲ್ಲಿ ಗನ್ ಸೌಂಡ್ಗಳು ಜೋರಾಗಿ ಕೇಳಿಸುತ್ತೆ. ಆ್ಯಂಡ್ ಮೇನ್ ಹೈಲೈಟೆಡ್ ಇದೇ ಶಾರ್ಟ್ನ ಝೂಮ್ ಮಾಡಿ ನೋಡಿದ್ರೆ ಆ್ಯಪಲ್ ಸಿಂಬಲ್ ಕಾಣಿಸುತ್ತೆ. ಸೊ ಹೊಸ ಪ್ರಪಂಚದಲ್ಲಿ ಆ್ಯಪಲ್ ಸಿಂಬಲ್ ಇಟ್ ಮೀನ್ಸ್ ಸಮಥಿಂಗ್ ಈಸ್ ಡಿಫ್ರೆಂಟ್ ಅಂತ. ಆ್ಯಂಡ್ ಹಾಗೆಯೇ ಅರಬ್ ದೇಶದ ರಾಜಂತರ ಅಚ್ಯುತ್ ಕುಮಾರ್ ಅವರು ಎಂಟ್ರಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಮೇನ್ ಹೈಲೈಟೆಡ್ ಅವರ ಕತ್ತಲ್ಲಿರುವ ರುದ್ರಾಕ್ಷಿ ಸರ. ಹಿಂದೂ ಸಂಪ್ರದಾಯದ ರುದ್ರಾಕ್ಷಿ ಸರ ಅರಬ್ ಸಂಸ್ಕೃತಿಯವರು ಹಾಕ್ಕೊಂಡಿರೋದು ಅರ್ಥ ಏನು ಅನ್ನೋದು ಸ್ವಲ್ಪ ಹುಳ ಬಿಡುತ್ತೆ. ಹಾಗೆಯೇ ನೆಕ್ಸ್ಟ್ ಶಾರ್ಟು ಇಬ್ಬರು ಹುಡುಗಿಯರು ಡಿಸ್ಕಷನ್ ಮಾಡ್ತಾ ಇರೋದು ತೋರಿಸ್ತಾರೆ. ಇಲ್ಲಿ ಸುಮಾರು ವಿಷಯಗಳನ್ನು ಅಬ್ಸರ್ವ್ ಮಾಡ್ಬೋದು. ಫೀಲ್ ಲವ್ ಅನ್ನೋ ಲೈನ್ಸ್, ನಾನು ನೀನು ಒಂದಾಗೋದು ಸತ್ಯ, ಹಾಗೆ ಸತ್ಯ ಯು ಲವ್ ಮೀ ಅನ್ನೋದು. ಹಾಗೆಯೇ ಉಪೇಂದ್ರ ಅವರ ಹಳೆ ಫೋಟೋಗಳು ಸಹ ಈ ರೂಮ್ನಲ್ಲಿ ವಾಲ್ ಫ್ರೇಮ್ನಲ್ಲಿ ಕಾಣಿಸುತ್ತೆ. ಅಂದರೆ ಮೂವಿಯಲ್ಲಿ ಲವ್ ಟೆಸ್ಟ್ ಜೊತೆಗೆ ಡ್ರಾಮಾ ಕೂಡ ಮುಂದೆ ನೋಡ್ಬೋದಾಗಿದೆ. ಆ್ಯಂಡ್ ಟೀಸರ್ನಲ್ಲಿ ಮೇಯ್ನ್ ಆಗಿ ಓಪನ್ ಆಗಿ ತೋರಿಸಿರೋದು ರವಿಶಂಕರ್ ಅವ್ರನ್ನ ವಿಜೃಂಭಣೆಯ ಬಂಗಲೆಯಲ್ಲಿ ರಾಜ್ಯದ ರಾಜನ ರೂಪದಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಆ್ಯಂಡ್ ಇವನಿಗೆ ಇರುವ ಆಳುಗಳು ಕುಬ್ಜರು. ಇಟ್ಸ್ ಮೀನ್ ಕುಬ್ಜರು ಮಧ್ಯೆ ಈ ದೊಡ್ಡ ವ್ಯಕ್ತಿ ಅಂದರೆ ಇಡೀ ರಾಜ್ಯಕ್ಕೆ ಇವನೇ ದೊಡ್ಡನಾಗಿರಬಹುದಾ ಎಂದು. ಆ್ಯಂಡ್ ಈ ನೆಕ್ಸ್ಟ್ ಮುಖವಾಡವುಳ್ಳ ಮನುಷ್ಯರು. ಇವರೆಲ್ಲ ನಾರ್ಮಲ್ ಪೀಪಲ್ಗಳೇ, ಬಟ್ ಮುಖಕ್ಕೆ ಮುಖವಾಡ ಹಾಕಿದ್ದಾರೆ. ಆ್ಯಂಡ್ ಇವರು ಪ್ರೆಸ್ನವರು ಅಂತ ಗೊತ್ತಾಗುತ್ತೆ ಬಿಕಾಸ್ ಆಫ್ ಇವರ ಮುಂದೆ ಇರುವ ಮೈಕ್ಗಳು. ಲೆಫ್ಟ್ ಸೈಡ್ನಲ್ಲಿ ಕೂತಿರೋರ ಹತ್ರ ಟಿ ನ್ಯೂಸ್ ಎಂದು ಬರೆದಿದೆ. ಆ್ಯಂಡ್ ರೈಟ್ ಸೈಡ್ನಲ್ಲಿ ಪಿ ನ್ಯೂಸ್ ಅಂತ ಬರೆದಿದೆ. ಇಟ್ ಮೀನ್ಸ್ ಮೀಡಿಯಾದವರು ಒಬ್ಬ ಮನುಷ್ಯನಿಗಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವರ ಮುಂದೆ ಒಂದಷ್ಟು ಪೆಟ್ರೋಲ್ ಕ್ಯಾನ್ ಹಾಗೆ ಕಟ್ಟಿಗೆ ಕೂಡ ನೋಡ್ಬೋದು. ಇಟ್ ಮೀನ್ಸ್ ಸಮಥಿಂಗ್ ಏನಾದರೂ ನಡೀತಿದೆ ಈ UI ವರ್ಲ್ಡ್ನಲ್ಲಿ. ಉಪಿಯವರು ಇಲ್ಲಿ ಹೇಳ್ತಾ ಇರೋದು ಮೀಡಿಯಾದವರು ನಿಜವಾದ ಮುಖವನ್ನು ಎಂದಿಗೂ ತೋರಿಸಲ್ಲ. ಅವರು ತೋರಿಸುವ ವಿಷಯಗಳೆಲ್ಲವೂ ಮುಖವಾಡ ರಹಿತವಾಗಿರುತ್ತವೆ. ಸೊ ದಟ್ಸ್ ವೈ ದೇ ಆರ್ ನಾಟ್ ಶೋಯಿಂಗ್ ದೆಮ್ ಫೇಸಸ್. ಇದನ್ನ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ ಉಪಿಯವರು. ಆ್ಯಂಡ್ ಹಾಗೆಯೇ ಇಲ್ಲಿ ವಾರ್ ಕೂಡ ನಡೀತಾ ಇರೋದು ತೋರಿಸ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಇಲ್ಲಿನ ಜನರ ವೇಷಭೂಷಣ ಆ್ಯಂಡ್ ಅವರ ವೆಹಿಕಲ್ಸ್ಗಳು. ನಾನಾ ತರಹದ ಪಂಗಡದವರು ನಾನಾ ತರಹದ ಬಂಡಿಗಳೊಂದಿಗೆ ಬಂದಿದ್ದಾರೆ. ಇವರೆಲ್ಲ ಸೇರಿ ಒಬ್ಬನನ್ನು ಹೊಡಿತಾರೋ ಅವರು ಇನ್ನೊಂದು ಗುಂಪಿನ ಜೊತೆ ಯುದ್ಧ ಮಾಡ್ತಿದ್ದಾರೋ ದಟ್ ಸಸ್ಪೆನ್ಸ್ ನಾಟ್ ರಿವೀಲ್ಡ್. ಮತ್ತು ಹಾಗೆ ನೋಡಿದ್ರೆ ಒಂದಷ್ಟು ಜನಗಳನ್ನು ಕೂಡಿ ಹಾಕಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಇವರೆಲ್ಲ ಯಾರು ಒಳ್ಳೆಯವರ ಕೆಟ್ಟವರ ಕ್ವಶನ್ ಮಾರ್ಕ್ ಕಾಣುತ್ತೆ. ಇವರ ಮಧ್ಯೆ ಹೀರೋ ಎಂಟ್ರಿ ಆಗ್ತಾನೆ. ಅಕಾರ್ಡಿಂಗ್ ಟು ದಿ ಟೀಸರ್ ಇವನು ಯಾವಾಗ ಬರ್ತಾನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಂದೇ ಬರ್ತಾನೆ ಎಂಬುದು ಹೇಳ್ತಾ ಇದ್ದಾರೆ. ಆ್ಯಂಡ್ ಅವನು ಬಂದಾಯಿತು. ಇವನ ಬರುವಿಕೆಗೆ ಇಡೀ ಪ್ರಪಂಚ ಜನರೆಲ್ಲ ಕಾಯ್ತಾ ಇದ್ದಾರೆ. ಎಲ್ಲ ಪಂಗಡದ ಜನರು ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡ್ತಾ ಇವನನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಇಟ್ ಮೀನ್ಸ್ ಪ್ರಪಂಚ ಅಂತ್ಯ ಆದ ಮೇಲೆ ಕಲ್ಕಿಯ ರೂಪ ತಾಳಿ ವಿಷ್ಣುವು ಪ್ರಪಂಚಕ್ಕೆ ಕಾಲಿಡುತ್ತಾನೆ. ಪ್ರಪಂಚದಲ್ಲಿ ಸಾವು ನೋವು ಸುಖ ದುಃಖಗಳು ಎಲ್ಲವೂ ಅನುಭವಿಸಿ ಪ್ರಪಂಚದ ಕೊನೆಯಲ್ಲಿ ಕಲ್ಕಿ ಬರ್ತಾನೆ ಎಂಬಂಥ ವಿಷಯಗಳು ನಾವು ಅಲ್ಲಲ್ಲಿ ಕೇಳ್ತಾ ಇರ್ತೀವಿ. ಸೊ ಇಲ್ಲಿ ಉಪ್ಪಿಯವರು ಕಲ್ಕಿಯ ಅವತಾರ ತಾಳಿ ಮುಗಿಯುವ ಹಂತದಲ್ಲಿ ದರ್ಶನ ಕೊಟ್ಟು ಕೆಟ್ಟವರನ್ನೆಲ್ಲ ಸಂಹಾರ ಮಾಡಿ ಮತ್ತೊಂದು ಹೊಸ ಪ್ರಪಂಚ ಶುರು ಮಾಡಲಿಕ್ಕೆ ಬಂದಿದ್ದಾರಾ ಎಂಬಂತಹ ಯೋಚನೆಗಳು ಮೂಡಿಬರ್ತವೆ.
ಉಪ್ಪಿ ಅವರ ಯು ಐ ದಿ ವರ್ಲ್ಡನ್ನು ಲೋ ಸ್ಪೀಡ್ನಲ್ಲಿ ನೋಡಿದಾಗ ತುಂಬ ಯೋಚನೆ ಮಾಡಿ ಬುಕ್ ಹಿಡಿದು ಬರೆದಾಗ ಬಂದ ಯೋಚನೆಗಳು ಇವು. ಎಲ್ಲಿಯಾದರೂ ಏನನ್ನಾದರೂ ತಪ್ಪಾಗಿ ಹೇಳಿದಲ್ಲಿ ಆ್ಯಂಡ್ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಲ್ಲಿ ಕ್ಷಮೆ ಇರಲಿ. ಇದು ನನ್ನ ಪ್ರಕಾರದ ಯು ಐ ಟೀಸರ್ನ ನೋಟವಾಗಿತ್ತು. ಮತ್ತೊಬ್ಬರ ನೋಟ ಬೇರೆಯೇ ಆಗಿರುತ್ತದೆ. ಸೊ ನಾನಂತೂ ಯು ಐ ಮೂವಿ ನೋಡಲಿಕ್ಕೆ ಸೂಪರ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಈ ವಿಡಿಯೋ ನೋಡಿ ಏನಾದರೂ ಹೇಳೋದಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು.